ಎಂತ ಪಿಕ್ಚರ್ ಅಂದ್ರೆ ಹೇಳಿ ಪ್ರಯೋಜನ ಇಲ್ಲ. ನೆನ್ನೆ ರಾತ್ರಿದೊಂದು ವಿಷಯ ಹೇಳಿ ಪ್ರಯೋಜನ ಇಲ್ಲ ಮಾರೆ. ಎಂತ ಇದ್ರು ಅಣ್ಣ? ನೀವೆಲ್ಲ ಹೋಗಿ ನೋಡ್ಬೇಕು. ಪಿಕ್ಚರ್ ನೋಡಿ ನಿಮ್ಗೆಲ್ಲ ಮೈಯಲ್ಲಿ ಬರ್ಲಿಕ್ಕಿಲ್ಲಲ್ಲ, ಇನ್ನು ಎಂತ ಹೇಳಿ ಮೈಯಲ್ಲಿ ಬರ್ಲಿಕ್ಕಿಲ್ಲಲ್ಲ, ಹೇಳಕ್ಕಾಗಲ್ಲ. ರಮೇಶನ ಮಗನ ಮೇಲಿದ್ದ ಪ್ರೇತ ಇನ್ನೂ ಸಹ ಹೋಗ್ಲಿಲ್ಲ ಅಂತೆ. ಇಲ್ಲ, ನಮ್ಗೆ ಗುರೂಜಿ ಇದ್ದಾರೆ. ತುಂಬಾ ಚೆನ್ನಾಗಿತ್ತು, ಎಸ್ಪೆಷಲಿ ಭಾವನ್ ಕ್ಯಾರೆಕ್ಟರ್. ಯಾಕೆಂದ್ರೆ ನಮ್ಮ ಲೈಫಲ್ಲೂ ನಾನು ಒಂಥರ ರವಿ ಅಣ್ಣ ಕ್ಯಾರೆಕ್ಟರ್ ಒಂದು ಹಳ್ಳಿಲೂ ಎಲ್ಲರೂ ಇರ್ತಾರೆ, ಅವ್ರ ಹಿಂದೆ ಒಂದು 4 ಜನ ಇರ್ತಾರೆ. ತುಳು ರ್ಯಾಪ್ ಕೊತ್ತಿಜಿ ಅಕಲ್ ಟ್ರೈ ಮಲ್ದಿರ್ತಾರ ಇಜ್ಜಾಗ್ದು, ಬಟ್ ದಿಸ್ ವಾಸ್ ರಿಯಲಿ ಗುಡ್. ಅಮ್ಮಂದು ಸೆಂಟಿಮೆಂಟ್ ತೋರಿಸಿರೋದು ಎಲ್ಲಾನು ಸೂಪರ್ ಆಗಿದೆ. ನಮಗೆ ಮಂಗಳೂರಲ್ಲಿ ತುಂಬಾ ಹತ್ತಿರದ ಕ್ಯಾರೆಕ್ಟರ್ಗಳನ್ನ ನೋಡಿದಂಗೆ ಅನ್ನಿಸ್ತು. ಫುಲ್ ಗಮ್ಮತ್ತುಂಟು. ನಾನಂತೂ ಫುಲ್ ಶಾರ್ಟ್ ಪಾಯಿಂಟ್ ನೆಗಡಿದ್ದೇನೆ. ನಗುವಿನಲ್ಲಿ ಮೈ ಮರೆಯೋ ಅಂತ ಪಿಕ್ಚರು. ನಾವೆಲ್ಲರೂ ಹೋಗ್ತಾ ರವಿ ಅಣ್ಣನ ಫ್ಯಾನ್ ಆಗಿ ಹೋದ್ವಿ. ಹೊಟ್ಟೆರ ನೋವು ಬರೋಷ್ಟು ನಕ್ಕಿದೀವಿ. ಸೋಮೇಶ್ವರ ಸುಲೋಚನಂತೆ. ಸೋಮೇಶ್ವರ ಸುಲೋಚನ. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಲೈಫಲ್ಲಿ ಖುಷಿಯಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಇವತ್ತು ಸಖತ್ ಖುಷಿಯಾಗಿದ್ದೀನಿ ಗುರು. ಯಾಕಪ್ಪ ಅಂತಂದ್ರೆ ಈಗ ತಾನೇ ನಮ್ಮ ಅದ್ಭುತವಾದ ಒಂದು ಕನ್ನಡ ಸಿನಿಮಾ ನೋಡ್ಕೊಂಡು ಬಂದೆ. ಸೂ ಫ್ರಮ್ ಸೋ ಆಲ್ ಓವರ್ ದ ಇಂಡಿಯಾದಿಂದ UK ಬಂದಿದೆ. ಸೊ ಇಲ್ಲಿದ್ದಾರೆ ನಮ್ಮ ಬ್ಯೂಟಿಫುಲ್ ಕನ್ನಡ ಆಡಿಯನ್ಸ್. ನಮಸ್ಕಾರ. ಬನ್ನಿ ಎಲ್ಲರ ಜೊತೆಗೂ ಮಾತಾಡ್ಬಿಟ್ಟು ಸೂ ಫ್ರಮ್ ಸೋ ಹೇಗಿತ್ತು ಅಂತೇಳಿ ಅವರ ಒಂದು ಅಭಿಪ್ರಾಯನ ತಿಳ್ಕೊಳ್ಳೋಣ. ಓಕೆ, ಮಾತಾಡಿ, ಹೇಗಿದೆ ಸಿನಿಮಾ? ನಾವು ಹೇಳ್ತೇವೆ, ಬಟ್ ನಮ್ಮ ಗ್ಯಾಂಗ್ ಅಲ್ಲಿ ರವಿ ಅಣ್ಣ ಇದ್ದಾರೆ, ಅದಕ್ಕೆ ನಾವು ಎಲ್ಲಲ್ಲಿ ರವಿ ಅಣ್ಣನೇ ಕೇಳಿ. ರವಿ ಅಣ್ಣ ರವೀಣ ಬನ್ನಿ ಅಂತೆ, ನಿಮ್ಮ ಅಭಿಪ್ರಾಯ ಹೇಳಿ ಅಂತೆ. ಗಾಡಿ ಸೈಡ್ಗೆ ಹಾಕಿ ಬಂದೀನಿ. ಎಂತ ಪಿಕ್ಚರ್ ಮಾರೆ, ಭಾರಿ ಚೆನ್ನಾಗಿತ್ತು. ಗೆಳೆಯರೆ, ಇವತ್ತು ನಾವು ಈ ಪಿಕ್ಚರ್ ನೋಡಕ್ ಬಂದಿದ್ವಿ. ರವಿ ಅಣ್ಣ ಕ್ಯಾರೆಕ್ಟರ್ ಒಂದು ಹಳ್ಳಿಲೂ ಎಲ್ಲರೂ ಇರ್ತಾರೆ, ಅವ್ರ ಹಿಂದೆ ಒಂದು 4 ಜನ ಇರ್ತಾರೆ. ಮೂವಿ ತುಂಬ ಅದ್ಭುತವಾಗಿತ್ತು. ಕಾಮಿಡಿ, ಥ್ರಿಲ್ಲರು. ಸೆಕೆಂಡ್ ಹಾಫ್ ಅಂತೂ ಕಣ್ಣಲ್ಲಿ ನೀರು ಬರೋಷ್ಟು ನಕ್ಬಿಟ್ಟಿದ್ದೀವಿ. ತುಂಬ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿತ್ತು ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ಗೆ. ಒಂದು ಒಳ್ಳೆ ಮೆಸೇಜ್ ಇದೆ, ಒಂದು ಒಳ್ಳೆ ಕಾಮಿಡಿ ಇದೆ, ಒಂದು ಒಳ್ಳೆ ಊರಿನ ಜನಗಳ ಒಂದು ಸಮ್ಮಿಶ್ರಣ ಇದೆ. ಆ ಹಳ್ಳಿ ಲೈಫ್ ಹೇಗಿರುತ್ತೆ, ಒಬ್ಬೊಬ್ರ ಕ್ಯಾರೆಕ್ಟರ್ಗಳು ಹೇಗೆ ಕ್ಯಾರಿ ಆಗುತ್ತೆ, ಅದರಲ್ಲಿ ಅಲ್ಟಿಮೇಟ್ ಭಾವ ಅಂತೂ ಸೂಪರ್. ಎಂತ ಪಿಕ್ಚರ್ ಅಂದ್ರೆ ಹೇಳಿ ಪ್ರಯೋಜನ ಇಲ್ಲ. ನೀವೆಲ್ಲ ಹೋಗಿ ನೋಡ್ಬೇಕು. ಮಂಗಳೂರು ಭಾಷೆ ನಮ್ದು, ಬಟ್ ಅದನ್ನ ಅವ್ರು ಎಲ್ಲಾ ಕಡೆ ಕನೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಲೈಕ್ ಎವ್ರಿ ಒನ್ ಈಸ್ ಎಂಜಾಯಿಂಗ್. ಸೂಪರ್ ಮೂವಿ. ಮೇ ಬಿ ಲೈಕ್ ಫಸ್ಟ್ ಹಾಫ್ ಅಂಡ್ ಸೆಕೆಂಡ್ ಹಾಫ್ ಅಂತೂ ಕೇಳಲೇಬೇಡಿ. ಎಷ್ಟು ನಕ್ಕಿದೀವಿ ಅಂದ್ರೆ ಇಡೀ ಥಿಯೇಟರ್ ಫುಲ್ ಎವ್ರಿ ಒನ್ ವೇರ್ ಲಾಫಿಂಗ್. ಚೆನ್ನಾಗಿತ್ತು, ಎಸ್ಪೆಷಲಿ ಭಾವನ್ ಕ್ಯಾರೆಕ್ಟರ್. ಯಾಕೆಂದ್ರೆ ನಮ್ಮ ಲೈಫಲ್ಲೂ ನಾನು ಒಂಥರ ಚೆನ್ನಾಗೇ ಇರ್ತೀವಿ. ಇವ್ರಿಗೊಂದು ಚಪ್ಪಾಳೆ ಖಂಡಿತ ಹೊಡಿಲೇಬೇಕು, ಯಾಕಂದ್ರೆ ಅಷ್ಟು ಆನೆಸ್ಟ್ ಆಗಿ ಒಪ್ಕೊಂಡ್ರು. ಪಿಕ್ಚರ್ ನೋಡಿ ನಿಮ್ಗೆಲ್ಲ ಮೈಯಲ್ಲಿ ಬರ್ಲಿಕ್ಕಿಲ್ಲಲ್ಲ, ಇನ್ನು ಎಂತ ಹೇಳಿ ಮೈಯಲ್ಲಿ ಬರ್ಲಿಕ್ಕಿಲ್ಲಲ್ಲ, ಹೇಳಕ್ಕಾಗಲ್ಲ. ಪಿಕ್ಚರ್ ನೋಡಿ ಬರ್ತದ ಮೈಯಲ್ಲಿ? ಇಲ್ಲ, ಸುಲೋಚನ ಗಾಡಿ ಸೈಡ್ ಪಾರ್ಕ್ ಮಾಡಿ ಬಂದಿದ್ದೀನಿ. ಇಲ್ಲ, ನಮ್ಗೆ ಗುರೂಜಿ ಇದ್ದಾರೆ. ಗುರೂಜಿ ಇದ್ದಾರೆ. ಎಲ್ಲರ ಟೀಮ್ ಅಲ್ಲಿ ಹೇಗೆ ರವಿ ಅಣ್ಣ ಇರ್ತಾರೆ ಹಾಗೆ ಗುರುಜಿ ಸಹ ಇದ್ದಾರೆ. ಒಂದೊಂದು ಡೈಲಾಗ್ ಅಲ್ಲೂ ಒಂದೊಂದು ಎಸೆನ್ಸ್, ಆ ಕಾಮಿಡಿ ಎಸೆನ್ಸ್, ಊರಿನ ಸ್ಲ್ಯಾಂಗ್ ಅನ್ನೋದು ಒಂದು ಇರುತ್ತೆ. ನಮ್ಮ ಮಂಗಳೂರು, ಉಡುಪಿ, ಕುಂದಾಪುರ ಕಡೆಯವರಿಗೆಲ್ಲ ಆ ಸ್ಲ್ಯಾಂಗ್ ಅನ್ನ ಒಂದು ಸಣ್ಣ ಮಾತಲ್ಲೂ ಎತ್ತಿ ಹಿಡಿದು ತೋರಿಸೋದ್ರಲ್ಲಿತ್ತು. ಅಬ್ಸಲ್ಯೂಟ್ ಎಂಜಾಯಿಂಗ್ ಮೂವಿ. ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಆ ಕಾಮಿಡಿ ಟೈಮಿಂಗ್ ಆಗಲಿ ನಮಗೆ ಭಾಳ ತುಂಬ ಖುಷಿ ಆಯಿತು. ಒಬ್ಬ ಕನ್ನಡಿಗನಾಗಿ ಕನ್ನಡದಲ್ಲಿ ಈ ಥರ ಒಂದು ಎಂಟರ್ಟೈನಿಂಗ್ ಆಗಿ ಪೂರ್ತಿ ನಕ್ಕೊಂಡು ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ, ಇಷ್ಟು ಚೆನ್ನಾಗಿ ಒಂದು ಸಿನಿಮಾ ಇರುತ್ತೆ ಅನ್ನೋದು ನಿಜವಾಗೂ ಆಶ್ಚರ್ಯ ಪಡುವಂಥದ್ದೇ. ಕನ್ನಡದಲ್ಲಿ ಇನ್ನೂ ಈ ಥರ ಹೆಚ್ಚು ಸಿನಿಮಾಗಳು ಬರಲಿ, ಇದು ಬಹಳ ಹೆಮ್ಮೆ ನಮ್ಗೆಲ್ಲರಿಗೂ. ಇದಕ್ಕೆ ಒಂದು ಹಲೋ, ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಶಾಂತ್ ಅವರೇ, ನಾವು ಸಡನ್ ಆಗಿ ಸಿಕ್ಕಿದ್ದು, ಫಸ್ಟ್ ಟೈಮ್ ಸಿಕ್ಕಿದ್ದು ಇದೇ ಥಿಯೇಟ್ರಲ್ಲಿ ಸಿನಿಮಾಗೆ. ಆ್ಯಂಡ್ ಸಡನ್ ಆಗಿ ಇವತ್ತು ಸಿಕ್ಕಿದ್ದು ಇನ್ನೂ ಖುಷಿ ಆಯಿತು ನಿಮ್ಗೆ ನೋಡಿ. ಆ್ಯಂಡ್ ಸಿನಿಮಾ ಅಂತೂ ಮಾತಾಡೋಂಗೆ ಇಲ್ಲ, ತುಂಬ ಚೆನ್ನಾಗಿದೆ. ಅವ್ರದ್ದು ಒಂದು ಡೈಲಾಗ್ ಆಗಲಿ, ಅಮ್ಮಂದು ಇದು ಸೆಂಟಿಮೆಂಟ್ ತೋರಿಸಿರೋದು ಎಲ್ಲನೂ ಸೂಪರ್ ಆಗಿದೆ. ಎಲ್ಲರೂ ಹೋಗಿ ನೋಡಬೇಕು. UK ಇಷ್ಟು ದಿವಸ ಆದಮೇಲೆ ನಾವು ನೋಡ್ತಿರೋಂಥ, ಇಷ್ಟು ಜನ ಸೇರಿ ನೋಡ್ತಿರೋಂಥ ಸಿನಿಮಾ ಸೂ ಫ್ರಮ್ ಸೋ. ಸೊ ವಂಡರ್ಫುಲ್ ಆಗಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿದೆ. ನಾವೆಲ್ಲರೂ ಹೋಗ್ತಾ ರವಿ ಅಣ್ಣನ್ ಫ್ಯಾನ್ ಆಗಿ ಹೋದ್ವಿ, ಬರ್ತಾ ಭಾವನ್ ಫ್ಯಾನ್ ಆಗಿ ಬಂದಿದ್ದೀವಿ. ಸೊ ಭಾವನ್ಗೆ ಜೈ. ಇನ್ನೊಂದು ಹೇಳ್ಬೇಕಂದ್ರೆ ಈ ಮೂವಿ ಸ್ಟ್ರಾಂಗ್ ಹಾರರ್ ಇದೆ ಅಂತ ಗೊತ್ತಾಗ್ಲಿಲ್ಲ. ಅಷ್ಟು ಚೆನ್ನಾಗಿ ಹಾರರ್ ತಗೊಂಡಿದ್ದಾರೆ ಅಂದ್ರೆ ಅದನ್ನ ಬಾಯಲ್ಲಿ ಹೇಳಕ್ಕಾಗಲ್ಲ. ಮೂವಿ ನೋಡೇನೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹಾರರ್ ಏನಿದೆ. ಚೆನ್ನಾಗಿದೆ. ಹೌದು, ನಮ್ಮ ಸತೀಶ್ ಅಣ್ಣ
ಸತೀಶ ಇಲ್ಲ ಸತ್ಸ. ಈ ತರ ಕನ್ನಡ ಮೂವೀಸ್ ಬರ್ತಾ ಇಲ್ಲ ಯುಕೆಗೆ, ಸೊ ನಾವೆಲ್ಲ ಹೋಗಿ ನೋಡ್ಬೋದು. ಹೌದು, ಆಕ್ಚುಲಿ UK ನಲ್ಲೂ ಜನಗಳು ಬಂದು ನೋಡೋದು ಕಷ್ಟನೇ. ಆದ್ರೆ ಈ ತರ ಒಂದು ಸರ್ಟಿಫಿಕೇಟ್ ಸಿಕ್ಬಿಟ್ರೆ ಇಂಡಿಯಾದಲ್ಲಿ ಫುಲ್ ಹೋಗ್ತಾ ಇದೆ, ತುಂಬಾ ಸಕ್ಕತ್ತಾಗಿದೆ ಅಂತಂದ್ರೆ ಮಾತ್ರ ಬರ್ತಾರೆ ಜನಗಳು. ಸೊ ದಯವಿಟ್ಟು ನೀವು ಇಂಡಿಯಾದಲ್ಲಿ ಯಾರ್ಯಾರು ಇದ್ರೆ ನೀವು ಚೆನ್ನಾಗಿ ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾನ ನೋಡಿದ್ರೆ, ಒಳ್ಳೊಳ್ಳೆ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಟ್ರೆ ನಾವು ಇಲ್ಲಿರೋರೆಲ್ಲ ನೋಡ್ಬೋದು. ಆಕ್ಚುಲಿ ನಾವು ಇಲ್ಲಿ ಕಾಂತಾರ ಬಿಟ್ರೆ ಇದೇ ಕನ್ನಡ ಮೂವಿ ಅನ್ಸುತ್ತೆ ಬಂದ್ ನೋಡಕ್ ಅವಕಾಶ ಸಿಕ್ಕಿರೋದು. ತುಂಬಾ ಕಾಯ್ತಾ ಇದ್ವಿ ಯಾವ ಥಿಯೇಟರ್ ಅಲ್ಲಿ ಬಿಡ್ತಾರೆ, ಎಲ್ಲಿ ಬಿಡ್ತಾರೆ ಅಂತ. ಇವಾಗ ನಾವು ಬರ್ಮಿಂಗ್ಹ್ಯಾಮ್ ಇಂದ ಕೋವೆಂಟ್ರಿಗೆ ಇಲ್ಲಿ ಸುಮಾರು ಒಂದು 1 hour ಜರ್ನಿ ಆಗುತ್ತೆ. ಅಷ್ಟು ದೂರದಿಂದ ಬಂದಿದ್ದೀವಿ ಆಕ್ಚುಲಿ ಈ ಮೂವಿ ನೋಡ್ಲಿಕ್ಕೋಸ್ಕರ. ನಾವೆಲ್ಲಿದ್ರು ಸಪೋರ್ಟ್ ಮಾಡ್ತೀವಿ. ಬಟ್ ಇದರಲ್ಲಿ ಒಂದು ಖುಷಿ ಅಂತಂದ್ರೆ ಎಲ್ಲ ಹೊಸ ಪ್ರತಿಭೆಗಳು, ಹಳ್ಳಿ ಪ್ರತಿಭೆಗಳು, ಕೆಲವರು ನಾಟಕದಲ್ಲಿ ಮಾಡಿದ್ದಾರೆ, ಕೆಲವರು ಮೇನ್ ಸ್ಕ್ರೀಮ್ ಅಲ್ಲಿ ಕಂಡೇ ಇಲ್ಲ ಅಂಥವ್ರೆಲ್ಲ ಆಕ್ಟಿಂಗ್ ಮಾಡಿದ್ದಾರೆ. ಸೊ ಇಂಥ ಪ್ರತಿಭೆಗಳು ಇನ್ನೂ ಹೊರಗೆ ಬಂದಾಗ ಇನ್ನೂ ಹೊಸ ಹೊಸ ಕಥೆಗಳು ಬರುತ್ತೆ, ಇನ್ನೂ ಹೊಸ ಹೊಸ ಅವಕಾಶಗಳು ಸಿಗುತ್ತೆ. ಇದರಿಂದ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇವತ್ತಿನ ಟೈಮಲ್ಲಿ ಜನ ದುಡ್ಡು ಕೊಟ್ಟು ಯಾಕೆ ನೋಡ್ತಾ ಇದ್ದಾರೆ ಮೂವಿ ಅಂದ್ರೆ ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಬೇಕು. ಯಾಕಂದ್ರೆ ಬೇರೆ ಪ್ರೆಷರ್ ಇರುತ್ತೆ. ಒಂದು 3 hours ಚೆನ್ನಾಗಿ ಬಂದು ಮೂವಿ ನೋಡಿ ನಕ್ಕು ಅವರು ಒಂದು ಈ ಕ್ಯಾರೆಕ್ಟರ್ ನಮ್ಮ ಫ್ಯಾಮಿಲಿಲೂ ನಮ್ಮ ಫ್ರೆಂಡ್ಸಲ್ಲಿ ಒಂದು ಪಾರ್ಟ್ ಯಾರೋ ಒಬ್ರು ಇದ್ದಾರೆ ಅಂತ ಹೇಳಿ ಅದನ್ನು ಅನುಭವಿಸ್ಕೊಂಡು ತುಂಬ ಖುಷಿ ಪಟ್ಟು ನೋಡ್ತಾರೆ. ಅದರಿಂದ ಇದೊಂದು ಒಳ್ಳೆ ಪ್ರಯೋಗ ಅಂತ ಹೇಳ್ಬೋದು. ಈ ಥರದ ಇನ್ನಷ್ಟು ಮೂವಿಗಳು ಬರಲಿ. ನಾವು ಇಲ್ಲಿರೋ ಅನಿವಾಸಿ ಕನ್ನಡಿಗರು ಇನ್ನಷ್ಟು ಈ ಥರ ಮೂವಿಗಳಿಗೆ ವೆಯ್ಟ್ ಮಾಡ್ತಾ ಇರ್ತೀವಿ. ಮತ್ತು ಯಾರಾದರೂ ಇದನ್ನು ಡಿಸ್ಟ್ರಿಬ್ಯೂಷನ್ ಅವರು ನೋಡ್ತಾ ಇದ್ರೆ ದಯವಿಟ್ಟು ಉತ್ತಮ ಕನ್ನಡವಾದ ಮೂವಿಗಳನ್ನ ಇಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಇಲ್ಲಿ ಪಿಕ್ಚರ್ಗಳನ್ನ ತಗೊಂಬನ್ನಿ. ನಾವು ಜನನ ಕರ್ಕೊಂಬಂದು ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ದಿಸ್ ಅಮೇಸಿಂಗ್ ಮೂವಿ. ಬಹಳ ವರ್ಷಗಳ ನಂತರ ಇಷ್ಟೊಂದು ಶೋಸ್ಗಳು, ಐ ಥಿಂಕ್ ಕಾಂತಾರನೇ ಅನ್ಸುತ್ತೆ ಲಾಸ್ಟ್ ಈ ತರ ಹೌಸ್ಫುಲ್ ಓಡಿದ್ದು. ಕಾಂತಾರ ಆದ್ಮೇಲೆ ಈಗಲೇ ಈ ತರ ಒಂದು ಅಲೆ ಹಬ್ತಾ ಇರೋದು. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಡೈರೆಕ್ಟರ್ ತುಂಬೆನಾಡು ಅವರು ಆಕ್ಟಿಂಗ್ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ಈ ತರದಲ್ಲಿ ಯಾರೋ ಒಬ್ರು ಮಾಡಿದ್ದಾರೆ, ನಿಮ್ಗೆ ಗೊತ್ತಲ್ಲ, ರಿಯಲ್ ಸ್ಟಾರ್ ಸೂಪರ್ ಉಪೇಂದ್ರ ಅವರು. ಅದೇ ತರ ಇವರು ಇದರಲ್ಲಿ ಡೈರೆಕ್ಷನ್ ವಿತ್ ಆಕ್ಟಿಂಗ್ ಎರಡೂ ಮಾಡಿದ್ದಾರೆ. ಅದು ರಾಜ್ ಬಿ ಶೆಟ್ಟಿ ಅಂತ ಒಂದು ಪ್ರಬುದ್ಧವಾದ ನಟನೆ ಇಟ್ಕೊಂಡು ಅವ್ರನ್ನೂ ನಟನೆ ಮಾಡಿಸಿ ಅವರಿಂದ ನಟನೆ ತೆಗೆಸೋದು ಒಂದು ದೊಡ್ಡ ಒಂದು ಟ್ಯಾಲೆಂಟು. ಸೊ ಈ ತರ ಇನ್ನಷ್ಟು ಜನ ಆಕ್ಚುಲಿ ಸಪ್ತಸಾಗರದ ಆಕ್ಚುಲಿ ಅವ್ರನ್ನ ಭಾವನಾಗಿ ನೋಡಿದ್ವಿ ನಾವು. ರಕ್ಷಿತ್ ಶೆಟ್ಟಿ ಜೊತೆ JP ತುಂಬಿನಾಡು ಅವರು ಇದು ಸಪ್ತಸಾಗರದ ಆಚೆ ಎಲ್ಲೋದಲ್ಲಿ ರುಕ್ಮಿಣಿ ಅವ್ರ ಹಸ್ಬೆಂಡ್ ಆಗಿ ಆಕ್ಟ್ ಮಾಡಿರೋದು ಅವರೇ. ಅಲ್ಲಿ ಭಾವನಾಗಿ ಆಕ್ಟಿಂಗ್ ಮಾಡಿ ಇಲ್ಲಿ ಭಾವನ ಡ್ಯಾನ್ಸ್ ಮಾಡಿಸಿದ್ದಾರೆ. ಭಾವನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಆಕ್ಚುಲಿ ಆ ಒಂದು ಕ್ಯಾರೆಕ್ಟರ್ ನಮ್ ಎಲ್ಲಾ ಫ್ಯಾಮಿಲಿಲಿ ಒಬ್ರು ಇರ್ತಾರೆ. ನಾವ್ ಅದನ್ನೇ ಇವತ್ತು ಮಾತಾಡ್ತಿದ್ವಿ, ಅದನ್ನೇ ಎನಿಸ್ಕೊಂತಿದ್ವಿ. ಈಗಿನ ಟ್ರೆಂಡ್ ಏನಿದೆ ಅಂತಂದ್ರೆ ಎಲ್ಲ ಕಂಟೆಂಟ್ ಓರಿಯೆಂಟ್ ಮೂವೀಸ್ ತುಂಬಾ ಚೆನ್ನಾಗಿ ನಡೀತಾ ಇರೋದು. ಸೊ ಈ ತರ ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್, ಕಾಮಿಡಿ ಝೋನರ್ ಮೂವೀಸ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಹೆಚ್ಚು ಬರಲಿ ಇನ್ನು. ಸೊ ಈ ತರದಿಂದ ನಮ್ಮ ಕನ್ನಡ ಪ್ರೇಕ್ಷಕರು ಇನ್ನೂ ಹೆಚ್ಚಾಗ್ತಾರೆ. ಈಗೆಲ್ಲ ಜನ ಕಂಟೆಂಟ್ ಓರಿಯೆಂಟೆಡ್ ಇರೋದ್ರಿಂದ ಎಲ್ಲ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ನೋಡೋದ್ರಿಂದ ಈ ತರ ಸಿನಿಮಾ ಬರೋದ್ರಿಂದ ಹೆಚ್ಚು ಪ್ರಾಮುಖ್ಯತೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ನಿಮಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಸಮಯನ ಇಟ್ಕೊಂಡು ನಮ್ಮ ಎಲ್ಲರ ಒಪಿನಿಯನ್ ತಿಳ್ಕೊಂಡ್ರಿ. ಹಾಗೆ ನಿಮ್ಮ ಒಪಿನಿಯನ್ನು ಇದರಲ್ಲಿ ತಿಳಿಸಿದ್ದೀರಾ. ಸೊ ಅದಕ್ಕೋಸ್ಕರ ನಮ್ಮೆಲ್ಲರ ಕಡೆಯಿಂದ ನಿಮಗೂ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ ಮಾತಾಡಿ, ಏನಾದ್ರು ಹೇಳಿ. ಬನ್ನಿ ಮಂಗಳೂರು ಭಾಷೆಲ್ಲ ಮಾತಾಡಿ, ಏನಾದ್ರು ಹೇಳಿ, ಏನನ್ಸುತ್ತೆ ಒಪಿನಿಯನ್. ಅವ್ರಿಗೆ ತುಂಬಾ ಅವ್ರಿಗೆ ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ಮಾಡಿ ಅಲ್ಲ ಅವ್ರಿಗೆ. ಅವರು ತುಂಬಾ ಖುಷಿಯಾಗಿರೋ ಸೀನ್ ನಮ್ಮ ಹತ್ರ ಹಂಚ್ಕೊಂಡ್ರೆ ಆಕ್ಚುಲಿ ಅವರೇ ಹೇಳ್ತಾರೆ ಅದು ಯಾವ ಸೀನ್ ಅಂತ ಅಂದ್ಬಿಟ್ಟು. ಹೇಳಿ, ಯಾವ ಸೀನ್ ಇಷ್ಟ ಆಯ್ತು ಎಲ್ಲ ಹೇಳಿ. ಇಡೀ ಮೂವಿ ಇಷ್ಟ ಆಯ್ತು. ಫುಲ್ ಗಮ್ಮತ್ತುಂಟು, ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ನಾನಂತೂ ಫುಲ್ ಸ್ಟಾರ್ಟ್ ಟು ಎಂಡ್ ನೆಗಡಿದ್ದೇನೆ. ಅದೇ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ ಇದು ತುಂಬಾ ಹಾರರ್ ಉಂಟು ಅಂತೇಳಿ, ಹಾಗೇನಿಲ್ಲ. ನಂಗಂತೂ ತುಂಬಾ ಖುಷಿಯಾಗಿದೆ. ನೀವೆಲ್ಲರೂ ಸಹ ಬಂದು ನೋಡಿ, ಸಪೋರ್ಟ್ ಮಾಡಿ. ಅಂದ್ರೆ ಕೆಲವು ಸೀನ್ಸ್ ನಿಮ್ಗೆ ಯಾವ ತರ ಅಂತ ಹೇಳಿದ್ರೆ ನೀವು ಪ್ರೆಡಿಕ್ಟ್ ಮಾಡ್ಬೋದು, ಬಟ್ ಸ್ಟಿಲ್ ಅದು ಪ್ರೆಡಿಕ್ಟ್ ಮಾಡಿದ್ರು ಕಾಮಿಡಿ ಇದೆ ಅದರಲ್ಲಿ. ಇವಾಗ ನೆಕ್ಸ್ಟ್ ಇದೇ ಬರುತ್ತೆ ಅಂತೇಳಿ ಗೊತ್ತು, ಬರ್ತದೆ ಅಂತ ಸಹ ಗೊತ್ತು. ಆದ್ರೂ ಕೂಡ ನೀವು ಪುನಃ ಅಂದ್ರೆ ಗೊತ್ತು ನಿಮ್ಗೆ ಪಂಚಿಂಗ್ ಬರುತ್ತೆ, ಬಟ್ ಸ್ಟಿಲ್ ಇಟ್ ವಾಸ್ ಲೈಕ್ ಕಂಟಿನ್ಯೂಸ್. ಸೊ ಇಟ್ ವಾಸ್ ಈ ಮೂವಿ 2 times ಆಗಲಿ 3 times ಆಗಲಿ ಬಂದು ನೋಡ್ಬೋದು. ಅಂಡ್ ನಾವ್ ಇನ್ನೊಂದು ಹೇಳಲೇಬೇಕು, ಇಂಡಿಯಾದಲ್ಲಿ ಫಸ್ಟ್ ರಿಲೀಸ್ ಆಗಿ ನಮ್ಮ ಫ್ಯಾಮಿಲಿ ಅವರೆಲ್ಲ ನೋಡಿದ್ದಾರೆ. ಅವ್ರ ಕತೆ ಹೇಳಲಿಕ್ಕೆಲ್ಲ ಕಾಯ್ತಾ ಇದ್ರು ಕಾಲಲ್ಲಿ. ನಾವ್ ಅದನ್ನ ಬೇಡ, ನಾವಿಲ್ಲಿ UK ರಿಲೀಸ್ ಆಗೇ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು, ಅದು ಇವಾಗ ಆಗಿದೆ. ಸೊ ಥ್ಯಾಂಕ್ಸ್ ಫಾರ್ ಎವ್ರಿವನ್. ತುಂಬ ಚೆನ್ನಾಗಿತ್ತು ಪಿಕ್ಚರು. ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡೋ ಅಂಥ ಪಿಕ್ಚರು. ಮನಸ್ಸಲ್ಲಿ ಯಾವುದೇ ಬೇಸರ ಇದ್ದರೂ ಈ ಪಿಕ್ಚರು ನೋಡಿ ಒಂದು 3 ಗಂಟೆ ಕಾಲ ಎಲ್ಲ ನೋವನ್ನು ಮರೆತು ನಗುವಿನಲ್ಲಿ ಮೈ ಮರೆಯೋ ಅಂಥ ಪಿಕ್ಚರು. ದಯವಿಟ್ಟು ಎಲ್ಲರೂ ನೋಡಿ. ತುಂಬ ಚೆನ್ನಾಗಿತ್ತು ಮೂವಿ. ಹೆವಿ ರೀಜನಲ್ ಕಂಟೆಂಟು.
ಅದು ಒಂಥರ ನಮಗೆ ಮಂಗಳೂರಲ್ಲಿ ತುಂಬ ಹತ್ತಿರದ ಕ್ಯಾರೆಕ್ಟರ್ಗಳನ್ನ ನೋಡ್ದಂಗೆ ಅನ್ನಿಸ್ತು. ಇಟ್ ವಾಸ್ ವೆರಿ ಗುಡ್. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಒಳ್ಳೆ ಫನ್ ಇದೆ. ಯಾವಾಗಲೂ ಮುಖದ ಮೇಲೆ ನಗು ಇದ್ದೇ ಇರುತ್ತೆ ಕೊನೆ ತನಕ ಇಡೀ ಪಿಕ್ಚರ್ ಕೂಡ. ಸೊ ಒಳ್ಳೆ ಗ್ರೌಂಡೆಡ್ ಕ್ಯಾರೆಕ್ಟರ್ಸ್, ಒಳ್ಳೆ ಕತೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದು ಸಲ ಖಂಡಿತವಾಗ್ಲೂ ನೋಡಲೇಬೇಕಾದ ಚಿತ್ರ. ಈಗಿನ ಟೈಮಲ್ಲಿ ಯಾವುದೂ ಒಳ್ಳೆ ಸಿನಿಮಾಗಳು ಬಂದಿಲ್ಲ, ಬಟ್ ಸೂಪರ್ ಸೊ ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ, ಎಲ್ಲರೂ ನೋಡಲೇಬೇಕು. ಬ್ಲೆಂಡಿಂಗ್ ಆಫ್ ಮ್ಯಾಸ್ಕ್ಯುಲಿನಿಟಿ ಆ್ಯಂಡ್ ಆ ಒಂದು ವುಮೆನ್ ಆಪ್ರೆಷನ್ ಅನ್ನು ಹೇಗೆ ನೀಟಾಗಿ ತೋರಿಸಿದಾರಲ್ಲ, ದ್ಯಾಟ್ ಈಸ್ ಅಮೇಝಿಂಗ್ ಆ್ಯಕ್ಚುಲಿ. ದ ಮೂವಿಯ ಒಂದು ದ ಕೋರ್ ಆಫ್ ಹಾರ್ಟ್ ಆಫ್ ದ್ಯಾಟ್ ಅಲ್ಲ ಆ್ಯಕ್ಚುಲಿ, ಬಿಕಾಸ್ ಆಫ್ ದ್ಯಾಟ್ ಸಿಚುವೇಶನ್ ಹಿ ಬ್ರಿಂಗ್ಸ್ ಬ್ಯಾಕ್ ಟು ಹಿ ಕಮ್ಸ್ ಬ್ಯಾಕ್ ಟು ಮದರ್, ಅದು ಅಮ್ಮ ಆಗೋದು ಅವನು ಅದರಿಂದಾಗಿ. ಸೊ ದ್ಯಾಟ್ ಈಸ್ ರಿಯಲಿ ಅಮೇಝಿಂಗ್. ಅದು ದ್ಯಾಟ್ ಈಸ್ ಒನ್ ಆಫ್ ದ ಥಿಂಗ್ ವಿಚ್ ಮೇಡ್ ದ ಕಾಮಿಡಿ ಆಸ್ ವೆಲ್ ಆಸ್ ದ ಸೀರಿಯಸ್ನೆಸ್ ಬ್ಲೆಂಡ್ ವೆರಿ ವೆಲ್. ಸೊ ಸೂಪರ್ ಆಗಿತ್ತು. ಇಂಗ್ಲೆಂಡಲ್ಲಿ ತುಂಬ ವೈಟೆಡ್ ಮೂವಿ ಆಗಿತ್ತು. ನಾವು ಇಂಡಿಯಾದಲ್ಲಿ ತುಂಬ ರಿವ್ಯೂಸ್ಗಳನ್ನ ನೋಡಿದ್ವಿ, ಆ್ಯಕ್ಚುಲಿ ಈ ಥರ ಇದೆ ಆ ಥರ ಇದೆ ಅಂತ. ಬಟ್ ಫಸ್ಟಿಂದ ಲಾಸ್ಟ್ ತನಕ ತುಂಬ ನಕ್ಕು ಹೊಟ್ಟೆರ ನೋವು ಬರೋಷ್ಟು ನಕ್ಕಿದ್ದೀವಿ. ಎಲ್ಲರಿಗೂ ಲಾಸ್ಟಿಗೆ ಬಾವಂಗೆ ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರಗಳನ್ನ ಕನ್ನಡ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ. OTT ಮೇಲೆ ಯಾರು ಡಿಪೆಂಡ್ ಆಗಬೇಡಿ. ಇದನ್ನ ನೀವು ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡ್ರೆ ಲೈಫಲ್ಲಿ ಯಾವುದೋ ಒಂದು ಒಳ್ಳೆ ನಗುನ ಮಿಸ್ ಮಾಡ್ಕೊಂತೀರಾ. ನಿರ್ದೇಶಕರು ಪರಕಾಯಿ ಪ್ರವೇಶ ಮಾಡಿದ್ದಾರೆ, ಅದು ಭಾರಿ ಅದ್ಭುತವಾಗಿದೆ. ದಯವಿಟ್ಟು ಕನ್ನಡ ಪಿಕ್ಚರ್ನ ಸಿನಿಮಾ ಥಿಯೇಟರ್ಗೆ ಹೋಗಿ. ಈ ಮೂವಿನ ತುಂಬಾ ಚೆನ್ನಾಗಿದೆ, ತುಂಬಾ ಎಂಟರ್ಟೈನಿಂಗ್ ಆಗಿದೆ. ನೀವು ನಕ್ಕು ನಕ್ಕು ನಲ್ದು ಕಣ್ಣಲ್ಲಿ ನೀರು ಬರೋ ತನಕ ನಗ್ತೀರಾ. ಸುಲೋಚನಾ ಫ್ರಮ್ ಸೋಮೇಶ್ವರಂಗೆ ಇನ್ನೊಂದ್ಸಲಿ ಜೈ ಜೈ ಕನ್ನಡ, ಜೈ ಕರ್ನಾಟಕ ಮಾತೆ. ಲಾಸ್ಟಿಗೆ ತಿರ್ಗದ ಪಾರ್ವೆ ಕಟ್ಟು ಕಾಸಿಡ ಏಸ ಪಾಡ್ವೆ ಮುಟ್ಟು ಪುಲ್ವೆ ಕಟ್ಟ ತುಂಬೆ ಪಂಚಿತ ಪಾಡಿ ಎಚ್ಚಲ ಬದುಕೆ